ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಬನ್ನಿ ಫ್ರೆಂಡ್, ಇವತ್ತು ಈ ಬಿಸಿಲು ತುಂಬ ಇದೆ. ಅದಕ್ಕಾಗಿ ಮಸಾಲೆ ಮಜ್ಜಿಗೆ ಮಾಡೋಣ ಅಂತ ನೋಡಿ. ನಾನು ಒಂದು ಅರ್ಧ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದೆರಡು ಬೆಳ್ಳುಳ್ಳಿ ಇಲ್ಲಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು ಉಪ್ಪು ರುಚಿಗೆ ತಕ್ಕಷ್ಟು. ಹಾಗೆ ನಾನು ನಂದಿನಿಯವ್ರದ್ದು ಮೊಸರು ಪ್ಯಾಕೆಟ್ ತೊಗೊಂಡಿದ್ದೀನಿ. ಮನೇಲಿ ಹೆಪ್ಪಾಕಿದ್ದಿದ್ರೆ ತೊಗೋಬೋದು, ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಂದಿನಿಯವ್ರದ್ದು ಮೊಸರು ಪ್ಯಾಕೆಟ್ ತೊಗೊಂಡೆ. ಹಾಗೆ ಕೋಲ್ಡ್ ವಾಟರ್ ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ನಾನು ಇದನ್ನೆಲ್ಲ ಹಾಕ್ಕೊಂಬರ್ತೀನಿ. ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಮತ್ತು ಪುದೀನ ಎಲ್ಲ ಸ್ವಲ್ಪ ಕೈನಲ್ಲೇ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ನಮಗೆ ಈ ನಂದಿನಿ ಪಾರ್ಲರಲ್ಲೆಲ್ಲ ಸಿಗುತ್ತಲ್ಲ ಮಜ್ಜಿಗೆ, ಅದೇ ಥರ ರುಚಿ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಬಿಸಿಲಿಗೆ ಕೂಲಾಗಿ ಮಾಡ್ಕೊಂಡು ಕುಡಿದ್ರೆ ತಣ್ಣಗೆ ಹೊಟ್ಟೆ ಎಲ್ಲ ತಣ್ಣಗಾಗುತ್ತೆ. ವಿಪರೀತ ಸೆಕೆ ಇದೆ ಇವಾಗಂತೂ. ಈ ಬೇಸಿಗೆಗೆ ನೋಡಿ ನಾನು ಹಾಕ್ಕೊಂಬಂದಿದ್ದೀನಿ. ಅದನ್ನು ಚೆನ್ನಾಗಿ ಸೋಸ್ಕೊಂಬಿಡ್ತೀನಿ. ಬಾಯಿಗೆ ಸಿಗುತ್ತೆ, ಬೇಕಂದ್ರೆ ಹಂಗೆ ಇಟ್ಕೊಬೋದು. ಬೇಕಂದ್ರೆ ನೀವು ಹಾಗೆ ಇಟ್ಕೊಬೋದು, ನನಗೆ ಬೇಡ. ಮತ್ತು ಇನ್ನೊಂದು ಸರಿ ಚೆನ್ನಾಗಿ ಹಾಕ್ಬಿಟ್ಟು ನೋಡಿ, ಇವಾಗ ನೀರು ಹಾಕಿ ಚೆನ್ನಾಗಿ ಸೋದಿಸ್ಕೊತೀನಿ. ಆ ರಸ ಒಂದಿದ್ರೆ ಸಾಕು, ನಮಗೆ ಮಸಾಲೆ ಫ್ಲೇವರ್ ಇದ್ದೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಅರ್ಧ ಲೀಟ್ರ್ ಫುಲ್ ಮಜ್ಜಿಗೆ ಎಲ್ಲ ಮೊಸರೆಲ್ಲ ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಮತ್ತು ಉಪ್ಪು ಮಿಕ್ಸ್ ಮಾಡಿ ಚೆನ್ನಾಗಿ ನಾವು ಒಂದು ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ರೆ ಬೇಕಾದಾಗ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ, ತಣ್ಣಗಿರುತ್ತೆ, ರುಚಿಯಾಗಿ ಕೂಡ ಇರುತ್ತೆ ನೋಡಿ. ಇವಾಗ ಉಪ್ಪು ಹಾಕಿದೆ ರುಚಿಗೆ ತಕ್ಕಷ್ಟು. ಈಗ ಚೆನ್ನಾಗಿ ಒಂದು ಮಂತಿರುತ್ತಲ್ಲ ಕಡಿಯೋದು, ಅದರಲ್ಲಿ ಚೆನ್ನಾಗಿ ನಾವು ಕಡ್ಕೊಂಬಿಟ್ರೆ ಮಜ್ಜಿಗೆ ರೆಡಿ ಆಗುತ್ತೆ. ನಾನು ಒಂದು 3/4 ಲೀಟ್ರಷ್ಟು ನೀರು ಹಾಕಿದ್ದೀನಿ. ನಿಮಗೆ ಬೇಕಂದರೆ ಇನ್ನೂ ತೆಳು ಮಾಡ್ಕೊಳ್ಳಿ. ನಾನು ಎತ್ತಿಟ್ಬಿಟ್ಟು ಆಮೇಲೆ ನೀರು ಹಾಕ್ಕೊಂಡು ಕುಡಿತೀನಿ, ಈಗ ಗಟ್ಟಿಗೆ ಕುಡಿಯಲ್ಲ ನೋಡಿ. ಫ್ರೆಂಡ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ಮಸಾಲ ಮಜ್ಜಿಗೆ ರೆಸಿಪಿ ಹೇಗಿತ್ತಂತ ತಿಳಿಸೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್. ನೋಡಿ, ಇವಾಗ ಇದಕ್ಕೆ ಒಂದು 1/4 ಭಾಗದಷ್ಟು ಇನ್ನೂ ಸ್ವಲ್ಪ ಉಪ್ಪು ಬೇಕಿತ್ತು, ಹಾಕ್ತಾಯಿದ್ದೀನಿ. ಒಂದು 1/4 ಭಾಗ, ಒಂದು ಸಣ್ಣ ನಿಂಬೆಹಣ್ಣಲ್ಲಿ ಒಂದು 1/4 ಭಾಗದಷ್ಟು ನಾನು ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ಬೇಕಂದರೆ ನೀವು ಪೂರ್ತಿ ಹಿಂಡ್ಕೋಬೋದು. ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಮಜ್ಜಿಗೆ ಕುಡಿಯೋಕ್ಕೆ, ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸಲ ಮಾಡ್ಕೊಳ್ಳಿ, ಈ ಬೇಸಿಗೆಗೆ ತಣ್ಣಗಿರುತ್ತೆ ನೋಡಿ. ಮಜ್ಜಿಗೆ ರೆಡಿ ಆಯಿತು, ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ನೋಡಿದ್ರಲ್ಲ ಮಸಾಲ ಮಜ್ಜಿಗೆ ಮಾಡೋ ವಿಡಿಯೋ. ನೀವು ಕೂಡ ಮನೆಯಲ್ಲಿ ಇದೇ ರೀತಿ ಮಾಡಿಕೊಂಡು ಮಧ್ಯಾಹ್ನ ಟೈಮು ಕುಡೀರಿ. ಒಂದು 11 ಗಂಟೆ ಹಂಗೆ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಸಂಜೆ 4 ಗಂಟೆವರೆಗೂ ಕುಡಿಬೋದು. ಓಕೆ ಫ್ರೆಂಡ್, ಹೇಗಿತ್ತು ಈ ವಿಡಿಯೋ ತಿಳಿಸೋದನ್ನ ನೋಡಿ. ಮೇಲ್ಗಡೆ ಅಲಂಕಾರಕ್ಕೆ ಸ್ವಲ್ಪ ಕೊತ್ತಂಬರಿ, ಪುದೀನ ಹಾಕಿದ್ದೀನಿ. ಬಾಯ್. ಇಷ್ಟೊತ್ತವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.